ಚಿತ್ರವೊಂದಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ವಾಣಿಜ್ಯ ಕೋರ್ಟ್ಗೆ ಆಗಮಿಸಿದ್ದಾರೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಕೋರ್ಟ್ಗೆ ನಟಿ ರಮ್ಯಾ ಅವರ ಆಗಮನ ಆಗಿದೆ. ಕೋರ್ಟ್ಗೆ ದಾಖಲೆಗಳನ್ನು ಸಲ್ಲಿಸೋದಕ್ಕೆ ರಮ್ಯಾ ಅವರು ಆಗಮಿಸಿದ್ದಾರೆ. ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಅವರು ಕೇಸ್ ಹಾಕಿದ್ರು. ಅನುಮತಿ ಇಲ್ಲದೆ ಪ್ರಚಾರಕ್ಕೆ ರಮ್ಯಾ ಅವರ ಫೋಟೋವನ್ನು ಬಳಸಿದ್ದಾರೆ ಅಂತೆಲ್ಲ ಅವರು ಸಿನಿಮಾ ರಿಲೀಸ್ ಆದ್ಮೇಲೆ ಉಲ್ಟಾ ಹೊಡೆದು ಕೇಸ್ ಹಾಕಿದ್ರು. ಈಗ ವಕೀಲರ ಸಮೇತ ಕೋರ್ಟ್ಗೆ ನಟಿ ರಮ್ಯಾ ಅವರ ಆಗಮನ ಆಗಿದೆ. ಕೋರ್ಟ್ಗೆ ಹಾಜರು ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಜೊತೆಗೆ ಮಾತಿಗೆ ಸಿಕ್ಕಿದ್ರು. ಇವತ್ತು ಕೋರ್ಟ್ಗೆ ಬಂದಿದ್ದಾರೆ. ಕೋರ್ಟ್ಗೆ ಬಂದು ಅವರು ತಮ್ಮಲ್ಲಿರುವಂಥ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಹೋಗ್ತಾ ಇರುವಂಥದ್ದು ಅವ್ರು ಮಾತಾಡ್ತೀನಿ. ಮೇಡಮ್, ಏನು ಪ್ರಕರಣ ಇದೆ? ಇವತ್ತು ನಮ್ಮ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು, ನಾನು ಸೈನ್ ಮಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ನೆಕ್ಸ್ಟ್ ಮಾರ್ಚ್ 19ಗೆ ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ. ನಿಮ್ಮ ಅನುಮತಿ ಇಲ್ಲದೆ ಅವರು ಫೋಟೋವನ್ನು ಬಳಕೆ ಮಾಡಿದರು ಪ್ರಚಾರಕ್ಕೆ ಅಂತ? ಅಫ್ಕೋರ್ಸ್, ಯಾಕಂದರೆ ಅಗ್ರಿಮೆಂಟಲ್ಲಿ ಕ್ಲಿಯರಾಗಿ ಬರೆದಿದೆ, ನಾನು ಒಪ್ಪಿಗೆ ಇಲ್ಲದೆ ಅವರು ಯಾವುದೇ ವಿಜುವಲ್ಸ್ ಆಗಲಿ ಫೋಟೋ ಆಗಲಿ ಯಾವುದು ಹಾಕಂಗಿಲ್ಲ ಅಂತ. ಆ್ಯಂಡ್ ಡೈರೆಕ್ಟರ್ ಕೂಡ ನನ್ನ ಜೊತೆ ಸ್ಪಷ್ಟವಾಗಿ ಹೇಳಿದ್ರು, ಆಯಿತು ನಾನು ಹಾಕಲ್ಲ ಅಂತ. ಆಮೇಲೆ ನೋಡಿದ್ರೆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು 10 ದಿನಾನೇ ಟ್ರೇಲರ್ ಹಾಕ್ಬಿಟ್ಟಿದ್ದಾರೆ, ನಂದು ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ದೇರ್ ಸಪೋಸ್ ಟು ಕ್ಲಿಯರ್ಲಿ ಮೆನ್ಷನ್ ನಂದು ಕ್ಯಾಮಿಯೋ ಇದೆ ಅಂತ. ಕ್ಯಾಮಿಯೋ ಅಂತಲೂ ಹಾಕಿಲ್ಲ. ಎಲ್ಲ ಕಡೆ ನೋಡಿದ್ರೆ ಇನ್ನೇನು ನಾನೇ ಹೀರೋಯಿನ್ ಥರ ಸಿನಿಮಾದಲ್ಲಿ ಪೋಸ್ಟರ್ಗಳೆಲ್ಲ ಹಾಕಿದ್ದಾರೆ. ದಟ್ ಇಸ್ ಆಬ್ಸಲ್ಯೂಟ್ಲಿ ರಾಂಗ್. ಅದು ಕೋರ್ಟ್ ಕೂಡ ಒಪ್ಕೊಂಡಿದೆ ಇಟ್ ಇಸ್ ರಾಂಗ್ ಅಂತ. ಯಾಕಂದರೆ ಅವರು ಪ್ರಿಲಿಮಿನರಿ ವ್ಯೂ ಅಲ್ಲಿ ದೇರ್ ಇಸ್ ಅ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ದ ಕೋರ್ಟ್ ಹ್ಯಾಸ್ ಆಕ್ಸೆಪ್ಟೆಡ್. ಸೊ ಯಾ, ನಿಮ್ಮ ಪರವಾಗಿ ಇದೆ ನ್ಯಾಯ ಆಬ್ವಿಯಸ್ಲಿ. ಬಟ್ ಇವಾಗ ಇನ್ನೂ ಏನೇನೋ ಪ್ರೊಸೀಡಿಂಗ್ಸ್ ಇರುತ್ತೆ, ದಟ್ ಐ ಹ್ಯಾವ್ ಟು ಮೇಕ್ ಮೈ ಸೆಲ್ಫ್ ಅವೈಲಬಲ್ ಫಾರ್. ಯಾ ಮೇಡಮ್, ಇತ್ತೀಚೆಗೆ ಕೆಲವೊಂದು ಬೆಳವಣಿಗೆಗಳಾಗ್ತಾ ಇತ್ತು ಚಿತ್ರರಂಗದಲ್ಲಿ. ಅಂದರೆ ಚಿತ್ರೋತ್ಸವ ಆಯಿತು. ಚಿತ್ರೋತ್ಸವದಲ್ಲಿ ಯಾರಿಗೂ ಕೂಡ ಆಹ್ವಾನ ಇರಲಿಲ್ಲ ಅನ್ನೋ ಥರದ್ದೊಂದು ಬೇಸರ ವ್ಯಕ್ತಪಡಿಸ್ತಾ ಇದ್ರು ಸಾಧಕೋಕಿಲ್ಲ ಅವ್ರಿಗೆ ಸಂಬಂಧಪಟ್ಟಂಗೆ. ಅದು ನಂಗೆ ಗೊತ್ತಿಲ್ಲ ಯಾರನ್ನು ಇನ್ವೈಟ್ ಮಾಡಿದ್ದಾರೆ ಯಾರನ್ನು ಇನ್ವೈಟ್ ಮಾಡಿಲ್ಲ ಅಂತ. ಬಟ್ ನನಗಂತೂ ಇನ್ವಿಟೇಷನ್ ಮಾಡಿದ್ರು, ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಒಪ್ಕೊಂಡಿದ್ದೀನಿ. ಇವತ್ತು 2:30ಗೆ ನನ್ನ ಪ್ಯಾನಲ್ ಡಿಸ್ಕಷನ್ ಇದೆ. ಪ್ಲೀಸ್ ಕಮ್ ಫಾರ್ ಇಟ್. ಆ್ಯಂಡ್ ಸೊ ಐ ಹ್ಯಾವ್ ಸೆಡ್ ಯೆಸ್ ಟು ಇಟ್. ಯಾ, ಅಲ್ಲ, ಸಾಧಕೋಕಿಲ್ ಅವರೇ ನಿಮಗೆ ಆಹ್ವಾನ ಕೊಟ್ಟರೆ ಹೆಂಗೆ? ಇಲ್ಲ, ಆ್ಯಕ್ಚುಲಿ ನಮ್ಮ ಸುನೈನಾ ಸುರೇಶ್ ಇದ್ದಾರಲ್ಲ, ಸೊ ಅವ್ರ ಮೂಲಕ ಅವ್ರು ನನಗೆ ಡೈರೆಕ್ಟಾಗಿ ನನಗೆ ಹೇಳಿಲ್ಲ. ಬಟ್ ದೇ ಆಸ್ಟ್, ಇಲ್ಲ ಸಾರಿ, ನಾಟ್ ಸುನೈನಾ ಸುರೇಶ್, ಲತಾ ಶ್ರೀನಿವಾಸನ್ ಅಂತ ಒಬ್ಬರು ಜರ್ನಲಿಸ್ಟ್ ಇದ್ದಾರಲ್ವ, ಫಿಲ್ಮ್ ಕ್ರಿಟಿಕ್ಕು, ಅವರೇ ಮಾಡ್ರೇಟ್ ಮಾಡ್ತಾಯಿದ್ರು ಆ ಪ್ಯಾನೆಲ್ ಡಿಸ್ಕಷನ್. ಅವ್ರು ನನಗೆ ಕೇಳಿದ್ದು ಆ್ಯಕ್ಚುಲಿ. ಮೇಡಮ್, ನೀವು ಕಾಂಗ್ರೆಸ್ನಲ್ಲಿ ಇದ್ದವರು, ಡಿ ಕೆ ಶಿವಕುಮಾರ್ ಅವರು, DCM ಅವರು ನಟ್ಟು ಬೋಲ್ಟನ್ನು ಟೈಟ್ ಮಾಡ್ತೀವಿ, ಯಾರೇ ನಟ ನಟಿಯರು ಬಂದಿಲ್ಲ, ಸಪೋರ್ಟ್ ಮಾಡಿಲ್ಲ ಚಿತ್ರೋತ್ಸವಕ್ಕೆ ಅವರಿಗೆ ಅಂತ. ಅದು ತಪ್ಪೇನೆ. ಬಟ್ ಐ ಥಿಂಕ್ ಐ ಡೋಂಟ್ ಥಿಂಕ್ ಅವ್ರು ಹಿ ಮೆಂಟ್ ಇಟ್. ಅವ್ರು ಕ್ಲಾರಿಫೈ ಕೂಡ ಮಾಡಿದ್ದಾರೆ ಅನಿಸುತ್ತೆ. ನಾನು ಹಂಗೇನು ಹೇಳೋಕ್ಕೆ ಉದ್ದೇಶ ಇರಲಿಲ್ಲ. ಆ್ಯಂಡ್ ಐ ಥಿಂಕ್ ಡಿ ಕೆ ಸರ್ ವಿಲ್ ನಾಟ್ ಡೂ ಆಲ್ ಆಫ್ ದ್ಯಾಟ್. ಅವ್ರು ಹೇಳಿರ್ಬೋದು, ಬಟ್ ಅವ್ರು ಹಂಗೆ ಮಾಡಲ್ಲ. ಸೊ ಐ ಥಿಂಕ್ ಅವರು ಹೇಳಿದ್ರಲ್ಲಿ ಹಂಗೆ ಅನಿಸಿರ್ಬೋದು ಜನಕ್ಕೆ, ಬಟ್ ಐ ಡೋಂಟ್ ಥಿಂಕ್ ಹಿ ಮೆಂಟ್ ಇಟ್. ಯಾ, ಒಟ್ಟಾರೆ ಚಿತ್ರೋತ್ಸವದ ಬಗ್ಗೆ ಹೇಳೋದಾದ್ರೆ ಮೇಡಮ್, ಯಾವ ಫಿಲಮ್ಸು ಮತ್ತು ಬೇರೆ ಬೇರೆ ಕಂಟ್ರಿಯಿಂದ ಬರ್ತಾ ಇರೋರು, ಐ ಥಿಂಕ್ ಇಟ್ಸ್ ವೆರಿ ಗುಡ್. ಐ ಥಿಂಕ್ ಇದು ನಮ್ಮ ಇಂಡಸ್ಟ್ರಿಗೆ ಬೇಕಾಗಿದೆ. ಆ್ಯಂಡ್ ಎಸ್ಪೆಷಲಿ ಸಿನಿಮಾ ಲವರ್ಸ್, ಸಿನಿಮಾ ಗೋವರ್ಸ್, ದೇ ವಿಲ್ ಡೆಫಿನೆಟ್ಲಿ ಲೈಕ್ ದಿಸ್. ಸೊ ಆದಷ್ಟು ಜನ ಬಂದು ನೋಡಬೇಕು. ಒಂದು ಮಟ್ಟಕ್ಕೆ ನೋಡೋಕೆ ಹೋದರೆ ಈ ಕಾಂಟ್ರವರ್ಸಿಯಿಂದ ಅಟ್ಲೀಸ್ಟ್ ಒಂದು ಜನಕ್ಕೆ ಒಂದು ಏನಿದೆ, ದೇ ಆರ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ವಾಟ್ ಇಸ್ ದಿಸ್ ಅಂತ. ಸೊ ಒಂದು ಅವೇರ್ನೆಸ್ಸು ಕ್ರಿಯೇಟ್ ಆಗಿದೆ. ಸೊ ಐ ಥಿಂಕ್ ದಟ್ಸ್ ಗುಡ್. ಈ ನೆಲ ಭಾಷೆ ಮತ್ತು ಕನ್ನಡದ ವಿಚಾರಕ್ಕೆ ಬಂದಾಗ ಕರಿಬೇಕಾ, ಆಹ್ವಾನ ಕೊಡಬೇಕಾ ಕನ್ನಡಿಗರಾಗಿ ಅಥವಾ ನಟ ನಟಿಯರಿಗಾಗಿ ಅನ್ನೋ ಥರದ ಪ್ರಶ್ನೆ ಈಗ ಜನರು ಕೇಳ್ತಿರೋದು. ಒಂದು ನಿಮ್ಗೆ ಅನ್ಸಿದ್ರೆ ನೀವು ಹೋಗಬೇಕು, ನಿಮ್ಗೆ ಯಾರು ಕರೆಯೋದು ಬೇಕಾಗಿಲ್ಲ. ಇಫ್ ಯು ಫೀಲ್ ವೆರಿ ಸ್ಟ್ರಾಂಗ್ಲಿ ಅಬೌಟ್ ಎನ್ ಇಶ್ಯೂ, ಯು ಶುಡ್ ಜಸ್ಟ್ ಶೋ ಅಪ್. ನಿಮಗೆ ಯಾರು ಕರಿಬೇಕಾಗಿಲ್ಲ. ಎಸ್ಪೆಷಲಿ ಇಶ್ಯೂಸ್ ಇದೇನು ಮದುವೆ ಅಲ್ಲ ಅಥವಾ ಯುನೋ ಸಮ್ ಇವೆಂಟ್. ಅದಲ್ಲದೆ ಅಕಸ್ಮಾತ್ ಯಾರಿಗಾದ್ರೂ ಅನಿಸಿದ್ರೆ ನಾವು ಹಿಂಗೆ ಒಬ್ರಿಗೆ ತಿಳಿಸ್ಬೇಕು, ಅವ್ರನ್ನ ಕರಿಬೇಕಂದ್ರೆ ಇಫ್ ಯು ವಾಂಟ್ ಟು ಕಾಲ್ ದೆಮ್, ಯು ಶುಡ್ ಕಾಲ್ ದೆಮ್ ಅಷ್ಟೇ. ಥ್ಯಾಂಕ್ ಯು. ಓಕೆ, ಇದು ನಟಿ ರಮ್ಯಾ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಂಭು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಇದು ನಟಿ ರಮ್ಯಾ ಅವರ ರಿಯಾಕ್ಷನ್ ಆಗಿತ್ತು. ಒಂದು ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಹೇಳಿದ್ರು, ಒಂದಷ್ಟು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗಿತ್ತು, ಮಾಡಿದೀವಿ ಅಂತ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಡಬೇಕಾದ್ರೆ ಹೇಳಿದ್ದಾರೆ, ಅದು ಸರಿಯಲ್ಲ ಹೇಳಿದ್ದು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಆ ನಿಟ್ಟಲ್ಲಿ ಅವ್ರು ಮೀನ್ ಮಾಡಲಿಲ್ಲ ಅನ್ನೋದು ಅವ್ರ ಮಾತು. ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು, ನಾನು ಸೈನ್ ಮಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ನೆಕ್ಸ್ಟ್ ಮಾರ್ಚ್ 19ಗೆ ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ. ನಿಮ್ಮ ಅನುಮತಿ ಇಲ್ಲದೆ ಅವರು ಫೋಟೋವನ್ನು ಬಳಕೆ ಮಾಡಿದ್ರು ಪ್ರಚಾರಕ್ಕೆ.
ಅಫ್ಕೋರ್ಸ್, ಯಾಕಂದರೆ ಅಗ್ರಿಮೆಂಟಲ್ಲಿ ಕ್ಲಿಯರಾಗಿ ಬರೆದಿದೆ, ನಾನು ಒಪ್ಪಿಗೆ ಇಲ್ಲದೆ ಅವರು ಯಾವುದೇ ವಿಜುವಲ್ಸ್ ಆಗಲಿ ಫೋಟೋ ಆಗಲಿ ಅದು ಹಾಕಂಗಿಲ್ಲ ಅಂತ. ಆ್ಯಂಡ್ ಡೈರೆಕ್ಟರ್ ಕೂಡ ನನ್ನ ಜೊತೆ ಸ್ಪಷ್ಟವಾಗಿ ಹೇಳಿದ್ರು, ಆಯಿತು ನಾನು ಹಾಕಲ್ಲ ಅಂತ. ಆಮೇಲೆ ನೋಡಿದ್ರೆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು 10 ದಿನಾನೇ ಟ್ರೇಲರ್ ಹಾಕ್ಬಿಟ್ಟಿದ್ದಾರೆ, ನಂದು ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ದೇರ್ ಸಪೋಸ್ ಟು ಕ್ಲಿಯರ್ಲಿ ಮೆನ್ಷನ್ ನಂದು ಕ್ಯಾಮಿಯೋ ಇದೆ ಅಂತ. ಕ್ಯಾಮಿಯೋ ಅಂತಲೂ ಹಾಕಿಲ್ಲ. ಎಲ್ಲ ಕಡೆ ನೋಡಿದ್ರೆ ಇನ್ನೇನು ನಾನೇ ಹೀರೋಯಿನ್ ಥರ ಸಿನಿಮಾದಲ್ಲಿ ಪೋಸ್ಟರ್ಗಳೆಲ್ಲ ಹಾಕಿದ್ದಾರೆ. ದಟ್ ಇಸ್ ಆಬ್ಸಲ್ಯೂಟ್ಲಿ ರಾಂಗ್. ಅದು ಕೋರ್ಟ್ ಕೂಡ ಒಪ್ಕೊಂಡಿದೆ ಇಟ್ ಇಸ್ ರಾಂಗ್ ಅಂತ. ಯಾಕಂದರೆ ಅವರು ವ್ಯೂ ಅಲ್ಲಿ ದೇರ್ ಇಸ್ ಅ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ದ ಕೋರ್ಟ್ ಹ್ಯಾಸ್ ಆಕ್ಸೆಪ್ಟೆಡ್. ಸೊ ಯಾ, ಅಂದರೆ ನಿಮ್ಮ ಪರವಾಗೇ ಇದೆ ನ್ಯಾಯ. ಆಬ್ವಿಯಸ್ಲಿ. ಬಟ್ ಇವಾಗ ಇನ್ನೂ ಏನೇನೋ ಪ್ರೊಸೀಡಿಂಗ್ಸ್ ಇರುತ್ತೆ ದಟ್ ಐ ಹ್ಯಾವ್ ಟು ಮೇಕ್ ಮೈ ಸೆಲ್ಫ್ ಅವೈಲಬಲ್ ಫಾರ್. ಯಾ ಮೇಡಮ್, ಇತ್ತೀಚೆಗೆ ಕೆಲವೊಂದು ಬೆಳವಣಿಗೆಗಳಾಗ್ತಾ ಇತ್ತು ಚಿತ್ರರಂಗದಲ್ಲಿ. ಅಂದರೆ ಚಿತ್ರೋತ್ಸವ ಆಯಿತು, ಚಿತ್ರೋತ್ಸವದಲ್ಲಿ ಯಾರಿಗೂ ಕೂಡ ಆಹ್ವಾನ ಇರಲಿಲ್ಲ ಅನ್ನೋ ಥರದ್ದೊಂದು ಬೇಸರ ವ್ಯಕ್ತಪಡಿಸ್ತಾ ಇದ್ರು ಸಾಧಕ ವಕೀಲ್ ಅವ್ರಿಗೆ ಸಂಬಂಧಪಟ್ಟಂಗೆ. ಅದು ನಂಗೆ ಗೊತ್ತಿಲ್ಲ ಯಾರನ್ನು ಇನ್ವೈಟ್ ಮಾಡಿದ್ದಾರೆ ಯಾರನ್ನು ಇನ್ವೈಟ್ ಮಾಡಿಲ್ಲ ಅಂತ. ಬಟ್ ನನಗಂತೂ ಇನ್ವಿಟೇಷನ್ ಮಾಡಿದ್ರು, ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಒಪ್ಕೊಂಡಿದ್ದೀನಿ. ಇವತ್ತು 2:30ಗೆ ನನ್ನ ಪ್ಯಾನಲ್ ಡಿಸ್ಕಷನ್ ಇದೆ, ಪ್ಲೀಸ್ ಕಮ್ ಫಾರ್ ಇಟ್. ಆ್ಯಂಡ್ ಸೊ ಐ ಹ್ಯಾವ್ ಸೆಡ್ ಯೆಸ್ ಟು ಇಟ್. ಯಾ, ಅಲ್ಲ, ಸಾಧಕ ವಕೀಲ್ ಅವರೇ ನಿಮಗೆ ಆಹ್ವಾನ ಕೊಟ್ಟರೆ ಹೆಂಗೆ? ಇಲ್ಲ, ಆ್ಯಕ್ಚುಲಿ ನಮ್ಮ ಸುನೈನಾ ಸುರೇಶ್ ಇದ್ದಾರಲ್ಲ, ಸೊ ಅವ್ರ ಮೂಲಕ ಅವ್ರು ನನಗೆ ಡೈರೆಕ್ಟಾಗಿ ನನಗೆ ಹೇಳಿಲ್ಲ.